ನಮಸ್ತೆ ಮಕ್ಕಳೇ. ಸಮಾಜ ವಿಜ್ಞಾನದ ಭೂಗೋಳದ ಭಾರತದ ಅರಣ್ಯ ಸಂಪತ್ತು ಈ ಪಾಠದ ಅಧ್ಯಯನಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಕವಿತಾ, ಸರ್ಕಾರಿ ಪ್ರೌಢಶಾಲೆ ಮಳಲಿ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳೇ, ನೀವು ಈ ಹಿಂದಿನ ತರಗತಿಯಲ್ಲಿ ಅರಣ್ಯದ ಅರ್ಥ, ಅರಣ್ಯದ ಪ್ರಾಮುಖ್ಯತೆ, ಅರಣ್ಯಗಳ ವಿಧಗಳು, ಅರಣ್ಯಗಳ ಹಂಚಿಕೆ ಇವುಗಳ ಬಗ್ಗೆ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ರಿ. ಹಾಗಾದರೆ ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೇವೆ ಮಕ್ಕಳೇ, ಅದಕ್ಕೆ ಉತ್ತರಿಸ್ತೀರಿ ಅಂತ ಅಂದ್ಕೊಳ್ತೇನೆ. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಮಕ್ಕಳೇ? ನೀನು ಹೇಳಮ್ಮ ಪ್ರಜ್ಞಾ. ಮಧ್ಯಪ್ರದೇಶ ಸರಿಯಾದ ಉತ್ತರ. ಎಲ್ಲರೂ ಚಪ್ಪಾಳೆ ಹೊಡೀರಿ ಮಕ್ಕಳೇ. ವೆರಿ ಗುಡ್. ಈಗ ಎರಡನೇ ಪ್ರಶ್ನೆ, ನಾನು ಅರಣ್ಯದ ಲಕ್ಷಣ ಹೇಳ್ತೇನೆ ಮಕ್ಕಳೇ, ಅದು ಯಾವ ವಿಧದ ಅರಣ್ಯ ಅಂತ ನೀವು ಹೇಳಬೇಕು, ಆಯಿತಾ? ಬಿಳಿಲುಗಳಿಂದ ಕೂಡಿದ ಸಸ್ಯವರ್ಗ ಇಲ್ಲಿ ಕಂಡುಬರ್ತದೆ. ರಾಮು, ನೀನು ಹೇಳು. ವೆರಿ ಗುಡ್. ಮ್ಯಾಂಗ್ರೋವ್ ಕಾಡುಗಳು. ತುಂಬ ಖುಷಿ ಆಗ್ತಾ ಇದೆ ಮಕ್ಕಳೇ, ನಿಮಗೆ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡೆ. ಈಗ ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ವಿಧದ ಅರಣ್ಯಗಳಿವೆ? ಚೈತ್ರ? 6. ಸರಿಯಾದ ಉತ್ತರ. ಚಪ್ಪಾಳೆ ಹೊಡೀರಿ ಮಕ್ಕಳೇ. ಈಗ ಇನ್ನೊಂದು ಪ್ರಶ್ನೆ ಮಕ್ಕಳೇ, ನಾನೊಂದು ಮರದ ಹೆಸರು ಹೇಳ್ತೇನೆ, ಅದು ಯಾವ ರೀತಿಯ ಅರಣ್ಯಗಳಲ್ಲಿ ಕಂಡುಬರ್ತದೆ ಅಂತ ಹೇಳಬೇಕು. ಫರ್ ಯಾರು ಹೇಳ್ತೀರಿ ಮಕ್ಕಳೇ? ಮೈಮುನಾ ಹೇಳು. ಪರ್ವತ ಕಾಡುಗಳು. ವೆರಿ ಗುಡ್. ಶ್ರೀಗಂಧ. ಇನ್ಯಾರು ಹೇಳ್ತೀರಿ? ನವೀನ್ ಹೇಳು. ವೆರಿ ಗುಡ್. ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಅಲ್ವಾ? ಹಾಗಾದರೆ ಹಿಂದಿನ ತರಗತಿಯಲ್ಲಿ ಕಲಿತಂತಹ ಎಲ್ಲ ವಿಷಯಗಳು ನಿಮಗೆ ಮನನ ಆಗಿದೆ ಅಂದ್ಕೊಂಡು ಈಗ ನಾನು ಪಾಠ ಮುಂದುವರಿಸ್ತಾ ಇದ್ದೇನೆ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶಗಳು ಯಾವುದು ಅಂತ ಹೇಳಿದರೆ, ಅರಣ್ಯಗಳ ಸಂರಕ್ಷಣೆ. ಅರಣ್ಯ ನಾಶ ಯಾಕೆ ಆಗ್ತಾ ಉಂಟು, ಅರಣ್ಯ ಸಂರಕ್ಷಣೆ ಹೇಗೆ ಮಾಡುವುದು, ಮತ್ತು ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು, ಹಾಗೆ ಜೀವಿ ಸಂರಕ್ಷಣಾ ವಲಯಗಳು, ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ. ಈಗ ಮೊದಲನೆಯ ವಿಷಯ ಅರಣ್ಯ ಸಂರಕ್ಷಣೆ. ಅರಣ್ಯ ಸಂರಕ್ಷಣೆ ಅಂತ ಹೇಳಿದರೆ ಏನು ಮಕ್ಕಳೇ? ಹೌದು, ನೀವು ಹೇಳಿದ್ದು ಸರಿಯಾಗಿಯೇ ಇದೆ ಮಕ್ಕಳೇ. ಅರಣ್ಯವನ್ನು ನಾಶದಿಂದ ತಡೆದು ಅರಣ್ಯವನ್ನು ರಕ್ಷಿಸುವುದು, ಅರಣ್ಯ ಸಂಪತ್ತಿನ ನಿರ್ವಹಣೆ, ಒಟ್ಟಾರೆಯಾಗಿ ಅರಣ್ಯವನ್ನು ರಕ್ಷಿಸುವ ಕಾರ್ಯ. ಮನುಷ್ಯ ನಾಗರಿಕನಾಗಿ ಹೋಗ್ತಾ ಇದ್ದ ಹಾಗೆ ಆತನಲ್ಲಿದ್ದ ಆಸೆಗಳು ಸಹ ವಿಸ್ತಾರಗೊಳ್ತಾ ಹೋಯಿತು. ಆ ಆಸೆಗಳು ದುರಾಸೆಯಾಗಿ ಮಾರ್ಪಟ್ಟ ಪರಿಣಾಮ ನಾವೀಗ ಅರಣ್ಯ ನಾಶದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಮಕ್ಕಳೇ. ಅರಣ್ಯ ನಾಶಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳ್ಬೋದು ಮಕ್ಕಳೇ. ಹಾಗಾದರೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅರಣ್ಯ ನಾಶಕ್ಕೆ ಕಾರಣಗಳು ಏನು? ಅರಣ್ಯ ನಾಶಕ್ಕೆ ಪ್ರಮುಖ ಕಾರಣಗಳು. ಸರಿ ಮಕ್ಕಳೇ, ಮೊದಲನೆಯ ಕಾರಣ ಕೈಗಾರಿಕೀಕರಣ. ಕೈಗಾರಿಕೀಕರಣ ಅಂತ ಹೇಳಿದರೆ, ಮನುಷ್ಯ ಮೊದಲು ಮಾಡ್ತಾ ಇದ್ದದ್ದು ಕೃಷಿ ತನ್ನ ಜೀವನ ನಿರ್ವಹಣೆಗೆ. ತದನಂತರ ಆತ ಕೈಗಾರಿಕೆಗಳ
ತನ್ನ ಉದ್ಯೋಗವನ್ನಾಗಿ ಕಂಡುಕೊಂಡ. ಬರುತ್ತಾ ಕೈಗಾರಿಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಅವುಗಳ ಸ್ಥಾಪನೆಗಾಗಿ ಅರಣ್ಯ ಪ್ರದೇಶದ ನಾಶ ಮಾಡಲಿಕ್ಕೆ ಶುರು ಮಾಡಿದ. ಕೈಗಾರಿಕಾ ವಲಯವನ್ನು ಸ್ಥಾಪಿಸಲಿಕ್ಕೋಸ್ಕರ ಅರಣ್ಯವನ್ನು ಅಂದರೆ ಮರ ಗಿಡ ಕಾಡುಗಳನ್ನು ಕಡಿತಾ ಬಂದ. ಇದು ಮೊದಲನೇ ಕಾರಣ. ಎರಡನೇ ಕಾರಣ ನಗರೀಕರಣ. ಕೈಗಾರಿಕೆಗಳು ಸ್ಥಾಪನೆ ಆಗ್ತಾ ಹೋದ ಹಾಗೆ ಗ್ರಾಮ ಪ್ರದೇಶಗಳು ನಗರಗಳಾಗಿ ಪರಿವರ್ತನೆ ಆಗ್ತದೆ. ನಗರೀಕರಣ ಅಂದರೆ ಈಗ ನೀವು ಕೇಳ್ತಾ ಇದ್ದೀರಿ ಸ್ಮಾರ್ಟ್ ಸಿಟಿ, ಈ ಹೆಸರಿನಲ್ಲಿ ಮರ ಗಿಡಗಳನ್ನು ಕಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಫ್ಲ್ಯಾಟ್ ಇವುಗಳನ್ನೆಲ್ಲ ಕಟ್ತಾ ಇದ್ದಾರೆ ಅಲ್ವಾ. ಇದು ಎರಡನೇದು. ನಗರ ನಿರ್ಮಾಣದ ದುರಾಸೆಯು ಅನಿವಾರ್ಯತೆಯು ಇದು ಸಹ ಅರಣ್ಯ ನಾಶಕ್ಕೆ ಒಂದು ಕಾರಣ ಮಕ್ಕಳೇ. ಮೂರನೇ ಕಾರಣ ಏನು ಮಕ್ಕಳೇ? ಹೌದು, ನಗರ ಕೈಗಾರಿಕೆ ಅಂತ ಹೇಳುವಾಗ ಅಲ್ಲಿ ಅತಿ ಅವಶ್ಯಕವಾದದ್ದು ರಸ್ತೆಗಳ ನಿರ್ಮಾಣ, ರೈಲ್ವೆ ಮಾರ್ಗಗಳ ನಿರ್ಮಾಣ. ರಸ್ತೆ, ರೈಲ್ವೆ ಮಾರ್ಗಗಳ ನಿರ್ಮಾಣ. ರಸ್ತೆ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಮರ ಗಿಡಗಳನ್ನು ಕಡಿತಾ ಬಂದ. ಅದರ ಪರಿಣಾಮವೇ ಅರಣ್ಯ ನಾಶ. ಇನ್ನೊಂದು ಕಾರಣ ಅತಿಯಾದ ಮೇಯಿಸುವಿಕೆ. ಪಶುಪಾಲಕರು, ಪಶುಪಾಲನಾ ವೃತ್ತಿ ನಡೆಸುವವರು ಜಾನುವಾರುಗಳನ್ನು ಅತಿಯಾಗಿ ಒಂದೇ ಪ್ರದೇಶದಲ್ಲಿ ಮೇಯಿಸಲಿಕ್ಕೆ ಬಿಟ್ಟರೆ ಅಲ್ಲಿ ಏನಾಗ್ತದೆ ಮಕ್ಕಳೇ? ಅದರ ಪರಿಣಾಮ ಅಲ್ಲಿದ್ದಂತಹ ಸಸ್ಯ ವರ್ಗಗಳು ನಾಶ ಆಗ್ತದೆ. ಅದುವೇ ಕ್ರಮೇಣ ಅರಣ್ಯ ನಾಶಕ್ಕೂ ಕಾರಣ ಆಗಬಹುದು. ಇನ್ನೊಂದು ಕಾರಣ ಕಾಡ್ಗಿಚ್ಚು. ಇದು ಹೆಸರೇ ಸೂಚಿಸುವ ಹಾಗೆ ಕಾಡಿನ ಕಿಚ್ಚು. ಕಿಚ್ಚು ಅಂದರೆ ಏನು ಮಕ್ಕಳೇ? ಬೆಂಕಿ. ಯಾರಿಡ್ತಾರೆ ಕಾಡಿಗೆ ಬೆಂಕಿ? ನೈಸರ್ಗಿಕವಾಗಿಯೂ ಆಗ್ಬೋದು ಅಥವಾ ಮನುಷ್ಯ ರೂಪದಲ್ಲೂ ಇರಬಹುದು. ನೈಸರ್ಗಿಕವಾಗಿ ಹೇಗೆ ಅಂತ ಹೇಳಿದರೆ, ಕಾಡಿನಲ್ಲಿ ಘರ್ಷಣೆ ಉಂಟು ಮಾಡುವಂತಹ ಮರ ಗಿಡಗಳಿರ್ತದೆ ಅಥವಾ ಕಲ್ಲುಗಳಿಂದ ಪರಸ್ಪರ ಘರ್ಷಣೆಯಾಗಿ ಕಿಡಿ ಉಂಟಾಗಿ ಕಾಡಿನಲ್ಲಿ ಬೆಂಕಿ ಹಬ್ಬುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಸಲ ಕಿಡಿಗೇಡಿಗಳಿಂದ ಕಿಡಿ ಹೊತ್ತಿಕೊಂಡು ಕಾಡು ಭಸ್ಮ ಆಗಬಹುದು ಅಲ್ವಾ. ಇತ್ತೀಚೆಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಪೇಪರ್ಗಳಲ್ಲೆಲ್ಲ ನೋಡಿರ್ಬೋದು, ಅಮೆಜಾನ್ನಂತಹ ದಟ್ಟ ಹರಿದ್ವರ್ಣ ಕಾಡೇ ಕಾಡ್ಗಿಚ್ಚಿನ ಸುಳಿಗೆ ಸಿಲುಕಿ ಭಸ್ಮವಾಗುವುದನ್ನು ಕಣ್ಣಾರೆ ನೋಡಿದೆವು. ಅದರ ದುಷ್ಪರಿಣಾಮವನ್ನು ಅಲ್ಲಿಯ ಜನ ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಇಡೀ ಪ್ರಪಂಚಕ್ಕೂ ಅದರಿಂದ ದುಷ್ಪರಿಣಾಮ ಉಂಟು ಎನ್ನುವ ಸಂಗತಿಯನ್ನು ನೀವು ಕೇಳಿರಬಹುದು ಮಕ್ಕಳೇ ಅಲ್ವಾ. ಆದ್ದರಿಂದ ಕಾಡ್ಗಿಚ್ಚು ಸಹ ಅರಣ್ಯ ನಾಶಕ್ಕೆ ಕಾರಣ ಆಗಬಹುದು. ಇನ್ನು ಒಂದು ಕಾರಣ ಅಂದರೆ ಕೃಷಿ ಕ್ಷೇತ್ರದ ವಿಸ್ತರಣೆ. ಕೃಷಿ ಮಾಡಲಿಕ್ಕೋಸ್ಕರ ಅರಣ್ಯವನ್ನು ಮರಗಿಡಗಳನ್ನು ಕಡಿದು ಮೈದಾನವನ್ನು ಮಾಡಿ ಅಲ್ಲಿ ಕೃಷಿ ಮಾಡಲಿಕ್ಕಾಗಿಯೂ ಮರಗಿಡಗಳನ್ನು ಕಡಿತಾ ಇದ್ದಾರೆ. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅರಣ್ಯ ನಾಶಕ್ಕೆ ಹಲವಾರು ಕಾರಣಗಳು ಸಿಗ್ತದೆ ಮಕ್ಕಳೇ. ನೀವು ಒಂದು 6 ಅಂಶಗಳನ್ನು ನೆನಪಿಟ್ಕೊಳ್ಬೇಕು ಮಕ್ಕಳೇ. ಯಾಕೆ ಹೇಳಿದರೆ ಪರೀಕ್ಷಾ ದೃಷ್ಟಿಯಿಂದ 2 ಅಥವಾ 3 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಬಹುದು. ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೇನೆ ಮಕ್ಕಳೇ. ಅರ್ಥ ಆಯಿತಾ? ಹಾಗಾದರೆ ನಾವು ಮುಂದಿನ ಕಲಿಕಾಂಶಕ್ಕೆ ಹೋಗೋಣವಾ? ಅದೇ ಅರಣ್ಯ ನಾಶಕ್ಕೆ ಕಾರಣ ತಿಳ್ಕೊಂಡೆವು. ಈಗ ಅರಣ್ಯ ಸಂರಕ್ಷಣೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ.
ಈ ಕಾಡಿನ ನಾಶವನ್ನು ತಡೆಗಟ್ಟುವಂತಹ ವಿಧಾನಗಳು. ನಮ್ಮ ಭಾರತ ದೇಶ ಯಾವೆಲ್ಲ ಕ್ರಮಗಳನ್ನು ಅನುಸರಿಸುತ್ತಿದೆ ಅಥವಾ ಯಾವ ಕ್ರಮಗಳನ್ನು ಅನುಸರಿಸಿದರೆ ನಾವು ಅರಣ್ಯನಾಶ ತಡೆಗಟ್ಟಬಹುದು. ನೀವು ಕಾರಣ ಊಹಿಸಿದರೆ ಅದನ್ನು ತಡೆಯುವುದು ಅಷ್ಟೇ. ಮೊದಲ ಕಾರಣ ನೋಡಿ ಮಕ್ಕಳಲ್ಲಿ, ಅತಿಯಾದ ಮೇಯಿಸುವಿಕೆ ಅಲ್ವಾ ಒಂದು ಕಾರಣ. ಈಗ ಅರಣ್ಯ ಸಂರಕ್ಷಣಾ ವಿಧಗಳು ಅತಿಯಾದ ಮೇಯಿಸುವಿಕೆಯನ್ನು ತಡೆಗಟ್ಟುವುದು. ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವುದು. ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವುದು. ಎರಡನೇದು ಕಾಡ್ಗಿಚ್ಚು ಒಂದು ಕಾರಣ ಅಂತ ಹೇಳಿದೆ ಅಲ್ವಾ. ಹಾಗಾದರೆ ಕಾಡ್ಗಿಚ್ಚಿನ ನಿಯಂತ್ರಣ. ಹೇಗೆ ನಿಯಂತ್ರಣ ಮಾಡೋದು? ಕಾಡ್ಗಿಚ್ಚಿಗೆ ಕಾರಣ ಹೇಳಿದೆ. ಒಂದು, ಘರ್ಷಣೆ ಉಂಟು ಮಾಡುವ ಮರಗಳಿಂದ ಕಿಡಿ ಹೊತ್ತಿಕೊಳ್ಬಹುದು ಅಂತ. ಅಂತಹ ಮರಗಳನ್ನು ಕಡಿಯುವುದರಿಂದ ಕಾಡ್ಗಿಚ್ಚಿನ ನಿಯಂತ್ರಣ ಮಾಡಬಹುದು. ಇನ್ನು ಕಾಡ್ಗಿಚ್ಚು ಹಾಕುವಂತಹ, ಅದು ಮನುಷ್ಯ ನಿರ್ಮಿತ ಆಗಿದ್ದರೆ ಅಂತಹ ಜನರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡುವುದರ ಮೂಲಕ ಕಾಡ್ಗಿಚ್ಚಿನ ನಿಯಂತ್ರಣ ಮಾಡಬಹುದು. ಇನ್ನೊಂದು ಅರಣ್ಯ ನಾಶಕ್ಕೆ ಕಾರಣ ಅರಣ್ಯದಲ್ಲಿ ಇರುವಂತಹ ಕೀಟಗಳಿಂದ ಮರಗಳು ಕೊಳೆತು ಸತ್ತು ಹೋಗುವಂಥ ಪರಿಸ್ಥಿತಿ ಇರ್ತದೆ ಮಕ್ಕಳೇ. ಆದ್ದರಿಂದ ಆ ಕೀಟಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಸಹ ನಾವು ಅರಣ್ಯವನ್ನು ರಕ್ಷಿಸ್ಬೋದು. ಇನ್ನೊಂದು, ಬಲಿಷ್ಠ ಕಾಯ್ದೆಯನ್ನು ಜಾರಿಗೆ ತರುವುದು. ಅರಣ್ಯ ನಾಶ ಮಾಡುವವರನ್ನು, ಅರಣ್ಯವನ್ನು ಅತಿಕ್ರಮವಾಗಿ ಅಂತ ಹೇಳಿದರೆ ಕಾನೂನಿಗೆ ವಿರುದ್ಧವಾಗಿ ಬಳಸಿಕೊಳ್ಳುವವರನ್ನು ಕಠಿಣವಾಗಿ ಶಿಕ್ಷಿಸುವಂತಹ ಕಾಯ್ದೆಯನ್ನು, ಕಠಿಣವಾದ ಕಾನೂನು ಜಾರಿಗೆ ತರುವುದು ಮಾತ್ರ ಅಲ್ಲ, ಅದನ್ನು ಅನುಷ್ಠಾನಗೊಳಿಸಬೇಕು, ಅಂದರೆ ಶಿಕ್ಷೆ ಕೊಡಬೇಕು. ಆಗ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಮೂಡ್ತದೆ. ನೆಕ್ಸ್ಟ್, ಕಾಡಿನ ಪ್ರಾಮುಖ್ಯತೆಯ ಬಗ್ಗೆ ಜನರಿಗೆ ಶಿಕ್ಷಣ ಕೊಡಬೇಕು. ಕಾಡು ಯಾಕೆ ಬೇಕು, ಕಾಡಿನ ನಾಶದಿಂದಾಗುವ ಸಮಸ್ಯೆಗಳು ಏನು, ಇತ್ತೀಚಿನ ದಿನಗಳಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಅಲ್ವಾ ಮಕ್ಕಳೇ. ಆದ್ದರಿಂದ ಭವಿಷ್ಯದ ದೃಷ್ಟಿಯಿಂದ ಕಾಡಿನ ಅವಶ್ಯಕತೆ ಎಷ್ಟು ಉಂಟು, ಇದರ ಬಗ್ಗೆ ಎಲ್ಲ ಜನರಲ್ಲಿ ಅರಿವು ಮೂಡಿಸಬೇಕು. ನಮ್ಮ ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ. ನೀವು ಸಹ ಶಾಲೆಗಳಲ್ಲಿ ಇಕೋ ಕ್ಲಬ್ನ ಮೂಲಕ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಾ ಅಲ್ವಾ ಮಕ್ಕಳೇ. ಜನರಿಗೆ ಶಿಕ್ಷಣ ಕೊಡುವಂಥದ್ದು. ಇನ್ನು ಜನರಲ್ಲಿ ಅದರ ಅರಿವು ಮೂಡಿಸಬೇಕು ಅಲ್ವಾ ಮಕ್ಕಳೇ. ಹೇಗೆ ಜನರಿಂದ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸುವಂಥದ್ದು? ಹೇಗೆ ಹೇಳಿದರೆ, ಅರಣ್ಯ ಬೆಳೆಸಲು ಪ್ರೋತ್ಸಾಹ ಕೊಡುವ ಮೂಲಕ. ಅರಣ್ಯ ಬೆಳೆಸುವುದು ಅಂತ ಹೇಳುವಾಗ ನಮಗೆ ನೆನಪಾಗುವ ವ್ಯಕ್ತಿ ಸಾಲು ಮರದ ತಿಮ್ಮಕ್ಕ. ಬಹುಶಃ ಈ ಅರಣ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ನಮ್ಮ ರಾಜ ಮಹಾರಾಜರಿಗೆ ಬಹಳ ತಿಳಿದಿತ್ತು. ಅದಕ್ಕಿಂತಲೇ ದಾರಿಯುದ್ದಕ್ಕೂ ನೆಡು ತೋಪುಗಳನ್ನು ಬೆಳೆಸ್ತಾ ಇದ್ರು ಅವರು ಅಲ್ವಾ. ಇತ್ತೀಚಿನ ದಿನದಲ್ಲಿ ಸಾಲು ಮರದ ತಿಮ್ಮಕ್ಕ ನಮ್ಮ ಕಣ್ಣೆದುರಿನ ಆದರ್ಶ ವ್ಯಕ್ತಿ. ಹಾಗೆಯೇ ನಾವು ಸಹ ಜನರಿಗೆ ಅರಣ್ಯ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಡಬೇಕು. ಅರಣ್ಯ ಇಲಾಖೆ ಬೇಕಾದಷ್ಟು ಗಿಡಗಳನ್ನು ಉಚಿತವಾಗಿ ವಿತರಿಸ್ತದೆ. ಅವುಗಳನ್ನು ತಗೊಂಡು ಬಂದು ನಮ್ಮ ಸುತ್ತಮುತ್ತ ನೆಟ್ಟು ಬೆಳೆಸುವಂತಹ ಮನೋಭಾವನೆ ಜನರಲ್ಲಿ ಮೂಡಬೇಕು. ಇವು ಅರಣ್ಯ ಸಂರಕ್ಷಣಾ ವಿಧಾನಗಳು. ಇನ್ನು ಮುಂದಿನ ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಮಕ್ಕಳೇ. ಇದು 2 ಅಥವಾ 3 ಅಂಕಕ್ಕೆ. ಇದಿಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಮಕ್ಕಳೇ. ಇದನ್ನು 2 ಅಥವಾ 3 ಅಂಕದ ಪ್ರಶ್ನೆಗಳಿಗೆ
ಕೇಳಬಹುದು. ಅರ್ಥ ಆಯ್ತಾ? ಈಗ ಸಸ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಸ್ಯದ ಆವಾಸ ಸ್ಥಾನ, ಸಸ್ಯ ವರ್ಗಗಳಲ್ಲಿ ತಮ್ಮ ಆವಾಸ ಸ್ಥಾನ ಕಂಡುಕೊಂಡಿರುವಂತಹ ವನ್ಯಜೀವಿಗಳ ಬಗ್ಗೆ ಕೆಲವೊಂದು ಮಾಹಿತಿ ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಈಡಾಗಿರುವ ಸಂಕುಲ ಅಂದರೆ ಅದು ಪ್ರಾಣಿ ಸಂಕುಲ. ಈ ವನ್ಯಜೀವಿಗಳು ಅಂತ ಕರೀತಾರೆ, ವನದಲ್ಲಿ ವಾಸಿಸುವಂತಹ ಜೀವಿಗಳು. ಆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ರಚಿಸಿರುವುದೇ ವನ್ಯಜೀವಿ ಧಾಮ. ವನ್ಯಜೀವಿ ಧಾಮ, ವನ್ಯ ಪ್ರಾಣಿಗಳಿಗೆ ಅವುಗಳ ರಕ್ಷಣೆಗೆ. ಈ ವನ್ಯಜೀವಿ ಧಾಮಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಾಗಲಿ ಸೆರೆ ಹಿಡಿಯುವುದಾಗಲಿ ನಿಷೇಧಿಸಲಾಗಿದೆ. ನಮ್ಮ ಭಾರತದಲ್ಲಿ ಇಂತಹ 523 ವನ್ಯಜೀವಿ ಧಾಮಗಳಿವೆ. ಈ ಸಂಖ್ಯೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಂದು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇದೆ. ಒಟ್ಟೆಷ್ಟು? 523. ಅದರಲ್ಲೂ ಕರ್ನಾಟಕದಲ್ಲಿ ಇರುವಂತಹ ವನ್ಯಜೀವಿ ಧಾಮಗಳು ಪ್ರಮುಖವಾಗಿ ದಾಂಡೇಲಿಯಲ್ಲಿದೆ. ದಾಂಡೇಲಿ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ ಮಕ್ಕಳೇ. ಹಾಗೆ ಇನ್ನೊಂದು ತಲಕಾವೇರಿ ಕೊಡಗಿನಲ್ಲಿದೆ. ಮೂರನೆಯದು ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತದೆ ಮಕ್ಕಳೇ. ಅರ್ಥ ಆಯ್ತಾ? ಹಾಗೆ ನಮ್ಮ ರಾಜ್ಯದಲ್ಲಿ ಅಲ್ಲದೆ ಇತರ ರಾಜ್ಯಗಳಲ್ಲೂ ಇದೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿದೆ, ತಮಿಳುನಾಡಿನಲ್ಲಿದೆ, ಕೇರಳದಲ್ಲಿದೆ. ಇವೆಲ್ಲ ವನ್ಯಜೀವಿ ಧಾಮಗಳು. ಸರ್ಕಾರ ಇಲ್ಲಿ ಪ್ರಾಣಿಗಳ ರಕ್ಷಣೆಗೆ ವಿಶೇಷ ಗಮನ ಕೊಡ್ತಾ ಉಂಟು. ಇದು ಅಗತ್ಯ ಕೂಡ. ಯಾಕೆ ಹೇಳಿದರೆ ಈಗಾಗಲೇ ಕೆಲವೊಂದು ವನ್ಯಜೀವಿಗಳನ್ನು ನಾವು ಕೇವಲ ಫೋಟೋ ಫ್ರೇಮ್ನಲ್ಲಿ ನೋಡುವಂತಹ ಪರಿಸ್ಥಿತಿ ಬಂದಿದೆ ಮಕ್ಕಳೇ. ನೀವು ನ್ಯೂಸ್ ಪೇಪರಲ್ಲೆಲ್ಲ ಓದಿರಬಹುದು, ಅನೇಕ ಪಶ್ಚಿಮ ಘಟ್ಟದಲ್ಲಿರುವ ಅನೇಕ ರೀತಿಯ ವನ್ಯಜೀವಿಗಳು ಅಳಿವಿನ ಅಂಚಿನಲ್ಲಿ ಉಂಟು ಅಂತ ಹೇಳಿದರೆ ಮುಂದಿನ ಜನಾಂಗದವರು ಅದನ್ನು ಕೇವಲ ಚಿತ್ರದಲ್ಲಿ ನೋಡುವ ಹಾಗಾಗ್ತದೆ. ಆದ್ದರಿಂದಲೇ ಅವುಗಳನ್ನು ಉಳಿಸುವುದು ನಮ್ಮ ಕರ್ತವ್ಯ ಅಲ್ವಾ ಮಕ್ಕಳೇ? ಆದ್ದರಿಂದ ಅರಣ್ಯ ನಾವು ಹೇಗೆ ಉಳಿಸ್ಬೋದು? ಅರಣ್ಯ ನಾಶವನ್ನು ತಡೆಯುವುದರ ಮೂಲಕ. ಅರಣ್ಯ ರಕ್ಷಿಸಿದರೆ ವನ್ಯಜೀವಿಗಳು ರಕ್ಷಿಸಲ್ಪಡ್ತದೆ. ಇಲ್ಲ ಅಂತಾದರೆ ಈಗ ನ್ಯೂಸ್ ಪೇಪರಲ್ಲಿ ಓದು ಹಾಗೆ ಅವುಗಳು ನಗರಕ್ಕೆ ಬಂದು ಅಲ್ಲಿ ಇಲ್ಲಿ ಉಪದ್ರ ಮಾಡುವಂತಹ ಪರಿಸ್ಥಿತಿಯನ್ನು ಕೇಳಿರ್ಬೋದು ನೀವು ಅಲ್ವಾ? ಇನ್ನೊಂದು ವನ್ಯಜೀವಿಗಳ ರಕ್ಷಣೆಗಿರುವಂಥದ್ದು ರಾಷ್ಟ್ರೀಯ ಉದ್ಯಾನಗಳು. ಉದ್ಯಾನ ಅಂದರೆ ಏನು ಮಕ್ಕಳೇ? ಸರಿ, ಪಾರ್ಕ್, ನ್ಯಾಷನಲ್ ಪಾರ್ಕ್. ಕೆಲವೊಂದು ವಿಶಿಷ್ಟ ಜೀವಿಗಳಿರ್ತದೆ, ವನ್ಯ ಮೃಗಗಳಿರ್ತದೆ, ಹಾಗೆ ನೈಸರ್ಗಿಕ ಸೌಂದರ್ಯ. ಈ ನೈಸರ್ಗಿಕ ಸೌಂದರ್ಯ, ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವುಗಳನ್ನೆಲ್ಲ ರಕ್ಷಿಸುವುದರ ಜೊತೆಗೆ ಇಲ್ಲಿ ಈ ರಾಷ್ಟ್ರೀಯ ಉದ್ಯಾನದಲ್ಲಿ ಇದೊಂದು ವಿಶಾಲವಾದ ಭೂಭಾಗ ಆಗಿರ್ತದೆ. ಅಲ್ಲಿ ವೈಶಿಷ್ಟ್ಯಪೂರ್ಣವಾದ ವನ್ಯಜೀವಿಗಳಿರ್ತದೆ, ಹಾಗೆ ಸಸ್ಯ ಸಂಕುಲ ಇರ್ತದೆ, ಜೊತೆಗೆ ನೈಸರ್ಗಿಕ ಸೌಂದರ್ಯವೂ ಇರ್ತದೆ, ಹಾಗೆ ಸಾರ್ವಜನಿಕರಿಗೆ ವಿಹಾರ ಮಾಡಲಿಕ್ಕೆ ಅವಕಾಶವೂ ಇರ್ತದೆ. ಇಂತಹ ರಾಷ್ಟ್ರೀಯ ಉದ್ಯಾನಗಳಲ್ಲಿ ಮರ ಕಡಿಯುವಂತಿಲ್ಲ, ಪ್ರಾಣಿಗಳಿಗೆ ಹಿಂಸಿಸುವಂತಿಲ್ಲ, ಅಲ್ಲಿ ಕೃಷಿ ಚಟುವಟಿಕೆ ನಡೆಸುವಂತಿಲ್ಲ. ನಮ್ಮಲ್ಲಿ ರಾಷ್ಟ್ರೀಯ ಉದ್ಯಾನ ಇದೆಯಾ? ನಮ್ಮ ರಾಜ್ಯದಲ್ಲಿ ಇದೆಯಾ? ಹೌದು ಮಕ್ಕಳೇ, ನೀವು ಬಂಡೀಪುರ ಕೇಳಿರ್ಬೋದು, ಬನ್ನೇರುಘಟ್ಟ ಕೇಳಿರ್ಬೋದು, ನಾಗರಹೊಳೆ ಹೆಸರನ್ನು ಕೇಳಿರಬಹುದು. ಯಾಕೆಂತ ಹೇಳಿದರೆ ಇದು 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬಂದಿದೆ. ಇವು ರಾಷ್ಟ್ರೀಯ ಉದ್ಯಾನಗಳು, ನಮ್ಮ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು. ಹಾಗೆಯೇ ಅಸ್ಸಾಮಿಗೆ ಹೋದರೆ ಕಾಜಿರಂಗ ಪಾರ್ಕ್ ಇದೆ, ಗುಜರಾತಿಗೆ ಹೋದರೆ ಗಿರ್, ಗುಜರಾತಲ್ಲಿ ಗಿರ್ ಎನ್ನುವ ರಾಷ್ಟ್ರೀಯ ಉದ್ಯಾನ ಇದೆ. ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ
ಜಿಮ್ ಕಾರ್ಬೆಟ್ ಅಂತ, ಇದು ಉತ್ತರಾಂಚಲ ರಾಜ್ಯದಲ್ಲಿ ಇರುವಂಥದ್ದು. ಗೊತ್ತಾಯ್ತಾ? ಇದು ನಿಮ್ಮ ತಿಳುವಳಿಕೆಗೋಸ್ಕರ ನೆನಪಿಟ್ಕೊಳ್ಳಿ ಮಕ್ಕಳೇ. ರಾಷ್ಟ್ರೀಯ ಉದ್ಯಾನಗಳು 99 ಇದೆ ಅಂತ ನೆನಪಿಟ್ಕೊಳ್ಳಿ ಮಕ್ಕಳೇ. ಕೆಲವೊಂದು ಸಲ ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರುವುದರಿಂದ, ಆದರೆ ಸಂಖ್ಯೆಗಳು ಹೆಚ್ಚು ಕಮ್ಮಿ ಆಗ್ತಾ ಹೋಗ್ತದೆ. ಮುಂದೆ ಇನ್ಯಾವುದಾದ್ರೂ ರಾಷ್ಟ್ರೀಯ ಉದ್ಯಾನ ಅಂತ ಸ್ಥಾಪನೆ ಅದರಲ್ಲಿ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆಯೂ ಇದೆ. ಇನ್ನು ಜೀವಿಗಳ ರಕ್ಷಣೆಗೆ ಇರುವಂಥದ್ದು ಇನ್ನೊಂದು ಜೀವಿ ಸಂರಕ್ಷಣಾ ವಲಯ. ಜೀವಿ ಸಂರಕ್ಷಣಾ ವಲಯ. ವೈಶಿಷ್ಟ್ಯಪೂರ್ಣವಾದ ಪ್ರಾಣಿ ಸಂಕುಲ ಅಥವಾ ಸಸ್ಯ ಸಂಕುಲ ಇರುವ ಭೂಭಾಗವನ್ನು ಅಥವಾ ಕರಾವಳಿಯ ಪರಿಸರವನ್ನು ವಿಶಿಷ್ಟಪೂರ್ಣವಾದ ಸಂರಕ್ಷಣಾ ವಲಯ, ಜೀವಿ ವೈವಿಧ್ಯತಾ ವಲಯ, ಜೀವಿ ಸಂರಕ್ಷಣಾ ವಲಯ ಅಂತ ಸರ್ಕಾರ ಘೋಷಣೆ ಮಾಡ್ತದೆ. ಈ ಘೋಷಣೆ ನಿಜವಾಗಿ ಮಾಡುವಂಥದ್ದು ಯುನೆಸ್ಕೋದವರು ಪ್ರಾರಂಭಿಸಿದ್ದು. ಯುನೆಸ್ಕೋ ಇದು ನಿಮಗೆ ವಿಶ್ವಸಂಸ್ಥೆ ಎನ್ನುವ ಪಾಠ ಇದೆ ಮಕ್ಕಳೇ, ಅಲ್ಲಿ ಇದರ ಬಗ್ಗೆ ಅಧ್ಯಯನ ಮಾಡ್ತೀರಿ. ಯುನೆಸ್ಕೋ ಅಂದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ, ಸಾಂಸ್ಕೃತಿಕ ಸಂಘ. ಯುನೆಸ್ಕೋ ಇವರು ವೈಶಿಷ್ಟ್ಯಪೂರ್ಣವಾದ ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ಇವುಗಳ ರಕ್ಷಣೆಗೆ, ಅಲ್ಲದೆ ಪ್ರದೇಶಗಳ ರಕ್ಷಣೆಗೆ, ಕರಾವಳಿಯ ವೈಶಿಷ್ಟ್ಯತೆಯನ್ನು ರಕ್ಷಿಸಲಿಕ್ಕೆ ಕಟಿಬದ್ಧರಾಗಿದ್ದಾರೆ. ಇವರು ಜೀವಿ ಸಂರಕ್ಷಣಾ ವಲಯವನ್ನು ಗುರುತಿಸಲಿಕ್ಕೆ ಪ್ರಾರಂಭಿಸಿದರು. ಮೊದಲನೆಯದು ಗುರುತಿಸಿದ್ದು ನೀಲಗಿರಿ ಸರಣಿ ಬೆಟ್ಟದಲ್ಲಿ, ಇಲ್ಲಿ ಮಕ್ಕಳೇ, ಅಂದರೆ ಊಟಿ ಅಂತ ನಾವು ಹೇಳ್ತೀವಲ್ಲ, ಆ ನೀಲಗಿರಿ ಸರಣಿಯಲ್ಲಿ. ಹಾಗೆಯೇ ಇದು ಕೆಲವೊಂದು ಉದ್ದೇಶಗಳನ್ನು ಹೊಂದಿದೆ. ಈ ಜೀವಿ ಸಂರಕ್ಷಣಾ ವಲಯಗಳ ಉದ್ದೇಶಗಳೇನು? ಜೀವಿ ಸಂರಕ್ಷಣಾ ವಲಯದ ಉದ್ದೇಶಗಳೇನು? ಇದು 2 ಮಾರ್ಕಿಗೂ ಕೇಳ್ಬೋದು ಮಕ್ಕಳೇ. ಮೊದಲನೇದಾಗಿ ಜೀವಿಗಳ ಸಂರಕ್ಷಣೆ, ಜೀವಿಗಳ ಸಂರಕ್ಷಣೆ. ಎರಡನೇದು ಸಂಶೋಧನೆ, ಆ ವೈಶಿಷ್ಟ್ಯಪೂರ್ಣವಾದ ಜೀವಿಗಳ ಕುರಿತಾದ ಸಂಶೋಧನೆ. ಶಿಕ್ಷಣ ಅಂದರೆ ಅವರು ಸಂಶೋಧಿಸಿ ತಿಳಿದುಕೊಂಡ ವಿಷಯವನ್ನು ಜನರಿಗೆ ಕೊಡುವಂಥದ್ದು. ಯಾಕೆ ರಕ್ಷಿಸಬೇಕು, ಹೇಗೆ ರಕ್ಷಿಸಬೇಕು, ಕರ್ತವ್ಯಗಳೇನು, ಇವುಗಳ ಕುರಿತಾಗಿ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ. 4ನೇ ಉದ್ದೇಶ ಸ್ಥಳೀಯ ಜನರನ್ನು ಇದರಲ್ಲಿ ಭಾಗಿಯಾಗುವಂತೆ ಮಾಡಿಕೊಳ್ಳುವುದು. ಅಲ್ಲಿನ ಜೀವಿಗಳನ್ನು, ಸಸ್ಯವರ್ಗವನ್ನು ರಕ್ಷಿಸುವಲ್ಲಿ ಅಲ್ಲಿಯ ಸ್ಥಳೀಯ ಜನರಿಗೆ ಅತಿ ಹೆಚ್ಚಿನ ಜ್ಞಾನ ಇರ್ತದೆ, ಅವರ ಸಹಕಾರವನ್ನು ಪಡೆದುಕೊಳ್ಳುವ ಹಾಗೆ ಮಾಡುವಂಥದ್ದು. ಇನ್ನೊಂದ್ಸಲ ಹೇಳ್ತೇನೆ ಮಕ್ಕಳೇ, ಜೀವಿ ಸಂರಕ್ಷಣಾ ವಲಯದ ಉದ್ದೇಶಗಳೇನು? ಮೊದಲನೇದು ಜೀವಿಗಳ ಸಂರಕ್ಷಣೆ ಅಂದರೆ ರಕ್ಷಣೆ, ಸಂಶೋಧನೆ, ಶಿಕ್ಷಣ, ಸ್ಥಳೀಯ ಜನರು ಇದರಲ್ಲಿ ಭಾಗಿಯಾಗುವಂತೆ ಮಾಡುವುದು. ಭಾರತದಲ್ಲಿ ಒಟ್ಟು ಎಷ್ಟು ಜೀವಿ ಸಂರಕ್ಷಣಾ ವಲಯ ಇದೆ? 18. ಇತ್ತೀಚೆಗೆ ನಮ್ಮ ಪಶ್ಚಿಮ ಘಟ್ಟಗಳನ್ನು ಕೂಡ ಯುನೆಸ್ಕೋದವರು ಜೀವಿ ವೈವಿಧ್ಯತಾ ವಲಯ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಸಹ ವೈಶಿಷ್ಟ್ಯಪೂರ್ಣವಾದ ಅನೇಕ ವನ್ಯಜೀವಿಗಳಿವೆ, ಅವನ್ನು ರಕ್ಷಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಆಗಿದೆ. ಇಲ್ಲಿಯವರೆಗೆ ನೀವು ಅರಣ್ಯಗಳ ನಾಶಕ್ಕೆ ಕಾರಣಗಳೇನು, ಅರಣ್ಯಗಳ ನಾಶವನ್ನು ಹೇಗೆ ತಡೆಗಟ್ಟುವುದು ಅಂದರೆ ಅರಣ್ಯಗಳ ಸಂರಕ್ಷಣಾ ವಿಧಾನಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು, ಜೊತೆಗೆ ಜೀವಿ ಸಂರಕ್ಷಣಾ ವಲಯಗಳು, ಇದರ ಬಗ್ಗೆ ತಿಳ್ಕೊಂಡ್ರಿ. ಏನಾದರೂ ಡೌಟ್ ಇದ್ದರೆ ಕೇಳಿ ಮಕ್ಕಳೇ. ಇಲ್ವಾ? ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ.
ಈಗ ಭಾರತದ ಅರಣ್ಯ ಸಂಪತ್ತು ಎನ್ನುವ ಪಾಠ ನಿಮಗೆ ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಅಂತ ತಿಳ್ಕೊಳ್ತಾ ಕೆಲವೊಂದು ಪ್ರಶ್ನೆಗಳು ಮಕ್ಕಳೇ ಬರ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಇದು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಪರೀಕ್ಷಾ ದೃಷ್ಟಿಯಿಂದ. ಅರಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಮೊದಲನೇ ಪ್ರಶ್ನೆ, ಅರಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಅರಣ್ಯಗಳ ವಿಧಗಳಲ್ಲಿ ವೈವಿಧ್ಯತೆ ಇದೆ, ಏಕೆ? ಮೂರನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಅರಣ್ಯಗಳ ವಿಧಗಳನ್ನು ಹೆಸರಿಸಿ. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇದು, ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳಿಗಿಂತ ಹೇಗೆ ಭಿನ್ನವಾಗಿದೆ? ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ಅರಣ್ಯ ನಾಶಕ್ಕೆ ಕಾರಣಗಳೇನು? ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ. ಕೊನೆಯ ಪ್ರಶ್ನೆ ಮಕ್ಕಳೇ, ಜೀವಿ ಸಂರಕ್ಷಣಾ ವಲಯದ ಉದ್ದೇಶಗಳೇನು? ಆಯ್ತಾ ಮಕ್ಕಳೇ? ಧನ್ಯವಾದಗಳು.